ಟೆಸ್ಟ್. ಓಕೆ, ರೆಡಿ? ಸರ್, ಇವಾಗ ಕಾಲು ಎರಡು ಜೋಡಿಸ್ಕೊಳ್ಳಿ. ಆಮೇಲೆ ಎರಡು ಕೈಗಳನ್ನ ಹೀಗೆ ಇಟ್ಕೊಳ್ಳಿ. ನಾನು ಸ್ವಲ್ಪ ಪವರ್ ನಿಮಗೆ ಪ್ರೆಸ್ ಮಾಡ್ತೀನಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಇದು ಟೈಟ್ ಮಾಡಬೇಡಿ. ಇದು ಟೈಟ್ ಮಾಡಿದ್ರೆ ಆಮೇಲೆ ನಿಮಗೆ ನೋವು ಬರ್ತೀನಿ. ಫ್ರೀ ಆಗಿ. ರೆಡಿನಾ ಸರ್? ರೆಡಿ? 1 2 3. ಸೊ ಬೆಂಡ್ ಆಗ್ತಾ ಇದೆ, ಇನ್ಬ್ಯಾಲೆನ್ಸ್ ಆಗ್ತಿದೆ ಅಲ್ವಾ? ಸೊ ಹಿಂದೆಗಡೆ ಅದೇ ರೀತಿ ಕೈ ಕಟ್ಟಿ ತಿರ್ಕೊಳ್ಳಿ. ನೋಡಲ್ಲ? ರೆಡಿ? 1 2 3. ನಾನು ಕಾಲು ಕೆಳಗೆ ಇಟ್ಟಿದ್ದೀನಿ. ಓಕೆ, ಇನ್ಬ್ಯಾಲೆನ್ಸ್ ಆಗ್ತಾ ಇದ್ದೀರಲ್ವಾ? ಸೊ 100 ಮೀಟರ್ಸ್ ಇದ್ರದ್ದು ಪವರ್ ಇದೆ. ಸ್ವಲ್ಪ ಹಿಂದೆ ಹೋಗಿ ಸರ್. 36 ಟೈಮ್ಸ್ ತಮಗೆ ವ್ಯಾಂಡ್ ಮಾಡ್ತೀನಿ. ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 34 35 36. ಒಂದು ಉಸಿರು ತಗೊಂಡು ಬಿಡಿ ಸರ್. ರೆಡಿ? ಈಗ ಮುಂದೆ ಬನ್ನಿ. ಸೇಮ್ ಇದೆ. ಆಗಲೇ ನಾನು ಕಾಲು ಕೆಳಗಡೆ ಬಿಟ್ಟಿದ್ದೆ. ಈಗ ನೋಡೋಣ ನಿಮ್ಗೆ ಎಷ್ಟು ಶಕ್ತಿ ಬಂದಿದೆ. ರೆಡಿ? 1 2 3. ಏನು ಸರ್ ಇದು? ಏನು ಮಾಡಿದೆ? ಈಗ ನಿಮಗೆ ತಡ್ಕೊಳ್ಳೋ ಶಕ್ತಿ ಬಂತು. ಹೌದು, ಹೌದಲ್ವಾ? ಆಗಿಂತ ಜಾಸ್ತಿ ಫೋರ್ಸ್ ಬಿಟ್ಟೆ. ನಾನು ಫುಲ್ಲು ನನಗೆ ಅರ್ಥ ಆಗ್ತಿಲ್ಲ. ಹಿಂದೆಗಡೆ ತಿಳ್ಕೊಂಡಿದ್ವಿ. ಯಾಕಂದ್ರೆ ಹಿಂದೆ ತುಂಬಾ ಬೇಗ ಯಾರಾದ್ರೂ ಇನ್ಬ್ಯಾಲೆನ್ಸ್ ಆಗ್ತೀವಲ್ವಾ? ರೆಡಿ? 1 2 3. ಆಶ್ಚರ್ಯ ಅನ್ಸುತ್ತೆ. ಅಷ್ಟೇ. ಇದು ಏನಪ್ಪ ಅಂದ್ರೆ ಮೈನು ಇದೆ ಸರ್. ನಿಜವಾಗ್ಲೂ ಇಲ್ಲಿ ಈಗ ಇದೇನು ಕಣ್ಕೊಟ್ಟೋ ವಿದ್ಯೆ ಅಲ್ಲ ಮೇಡಮ್. ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಆಗ್ಲೇ ನನಗೆ ಎನರ್ಜಿ ಇರಲಿಲ್ಲ. ಏನಕ್ಕೆ ಮೇಡಮ್ ಅಂದ್ರೆ ನೀವು ಸ್ವಲ್ಪ ಹಿಂಗೆ ಪುಷ್ ಮಾಡಿದ ತಕ್ಷಣ ಅಂದ್ರೆ ಅದು ವೆಯ್ಟ್ ಆಗಿದ ತಕ್ಷಣ ನನಗೆ ಇನ್ಬ್ಯಾಲೆನ್ಸ್ ಆಯ್ತು. ಹೌದು. ಸೆಕೆಂಡ್ ಟೈಮ್ ನಾನು ಮಾಡಿದಾಗ ಆಗ್ಲೂ ಸೇಮ್ ಬ್ಯಾಲೆನ್ಸ್ ಆಯ್ತು. ಈಗ ಸೆಕೆಂಡ್ ಟೈಮ್ ಇದು ಪ್ರಯೋಗ ಮಾಡಿದ್ಮೇಲೆ ಅದು ಫುಲ್ ಎನರ್ಜಿ ಹೇಗೆ ಮೇಡಮ್ ಅದು? ಅದು ಏನಂದ್ರೆ ಇದರಲ್ಲಿ ಒಂದು ಪವರ್ ಇರುತ್ತೆ ಸರ್. ಆ ಪವರ್ ನಿಮಗೆ ಅಷ್ಟೊಂದು ಶಕ್ತಿನ ಕೊಡುತ್ತೆ. ಇದನ್ನ ನಾವು ವಿಡಿಯೋನಲ್ಲೇ ಶೂಟ್ ಮಾಡಬಹುದು. ಅದಕ್ಕೆ ನಾನು ಹೇಳಿದ್ದು.